ನಮಸ್ಕಾರ ಎಂಚಲ್ಲರ ಮಾತಾ ಹೇಗಿದ್ದೀರಾ ಎಲ್ಲ? ಸತ್ತು ಕಲ್ತಾ ನಾನು ಇವಾಗ ವೆಲ್ಕಮ್ ಕರ್ನಾಕ ವೆಲ್ಕಮ್ सांगले ನಮಸ್ಕಾರ ಹಾಯ್ ಹಲೋ ನಮಸ್ಕಾರ सांग ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಎಂಚಲ್ಲರ ಮಾತಾ ಫಸ್ಟ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಟ್ ಯುವರ್ ಅವರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಡಿಸೋಜಾ ವ್ಲಾಗ್ಸ್ ಕಾಲೇನೆ ಚೇಂಜ್ ಕರ್ನಾಕ ನಾನು ನೋಡುದು ಅಪರೂಪಕ್ಕೆ ಐತೆ ಮರ್ಯಾದೆ ಹೆಂಗಲ್ತು ಪಾಸತೆ आणि पुरा ಡಿಸೋಜಾ ವ್ಲಾಗ್ಸ್ ಅದು ಕಾತು ಡಿಸೋಜಾ ವ್ಲಾಗ್ ಅಲ್ಲ ಸೋಜಾ ವ್ಲಾಗ್ ಎಲ್ಲರೂ ನೋಡಿ ಇನ್ನು ಮುಂದೆ ಹೋಗ್ತಾ ತುಂಬಾ ಕಾಮಿಡಿ ಇದೆ ನಾವೀಗ ಎಲ್ಲಿ ಹೋಗ್ಬೋದು ಹೇಳಿ? ನಾವು ಇವಾಗ ಏರ್ಪೋರ್ಟ್ ಹೋಗುದು. ನನ್ನ ಅತ್ತಿಗೆ ಅಣ್ಣ ಬರ್ಲಿಕ್ಕೆ, ಹಾಗೆ ಅವರನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಿದ್ದೇನೆ. ಅತ್ತಿಗೆ ಅಂದ್ರೆ ಇವರೇ, ನಾನೇ. ಅವರ ಅಣ್ಣ ಬರ್ತಿದ್ದಾರೆ. ಆಲ್ರೆಡಿ ಅವರು ರೀಚ್ ಆಗಿದ್ದಾರೆ. ನಾವು ಇನ್ನು ಬೆಳ್ಮಣ್ಣಲ್ಲಿದ್ದೇವೆ. ಅವರಲ್ಲಿ ಹೊರಗಡೆ ಕಾಯ್ತಿದ್ದಾರೆ. ಫ್ಲೈಟ್ ಎಷ್ಟು ಗಂಟೆಗೆ? 8:15ಕ್ಕೆ ಇದಿತ್ತು, ಲ್ಯಾಂಡಿಂಗ್ ಇತ್ತು. 7:45ಗೆ ಲ್ಯಾಂಡ್ ಆಗಿದೆ. ಸೊ ಮುಂದೆ ಹೋಗ್ತಾ ಸಿಗುವ, ಮತ್ತೆ ಕಾಮಿಡಿ ಮಾಡುವ. ಕಾಮಿಡಿ ಅಲ್ಲ ಇದು, ಎಂತ ರೋಸ್ಟ್ ಮಾಡೋದು, ರೋಸ್ಟ್. City lights blink, they got secrets to spill. Painted asphalt whispers a soulful chill. Clouds pass slow like memories that fade. Walking through the midnight, chasing dreams we made. Echo of your laugh, now a ghost in the shade. Every step a crack where the smile decayed. Voices in my head softly hum your. ಮತ್ತೆ ನೀನ್ ಇರ್ಲಿಲ್ಲ ಲಾಸ್ಟ್ ವ್ಲಾಗ್ ಅಲ್ಲಿ ಎಲ್ಲ ಮಿಸ್ ಮಾಡ್ತಿದ್ದೆ. ವ್ಲಾಗ್ ಅಲ್ಲಿ ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ. I keep running back to you. ಕಂಟಿನ್ಯೂ करने नका नहीं गल नका सिंग कर ये था कितने बड़ी आई का था सिंग कर सत्य सांगा 8 ಕಾಲ ಆಯ್ತು. ನಾವೀಗ ಎಷ್ಟು ಗಂಟೆಗೆ ಒಂದು ರೀಚ್ ಆಗ್ಬೋದು? ನಾವು ಒಂದು ರೀಚ್ ಆಗುವಾಗ 8:45. 30 ಮಿನಿಟ್ಸ್ ಸಾಕ? ನಾವೀಗ ಎಲ್ಲಿ ರೀಚ್ ಆದ್ವಿ? ಇದು ಈಗ ಮುಣ್ಕೂರು ಕ್ರಾಸ್ ಆದ. ಆಯ್ತು, ಇನ್ನು ಮುಂದೆ ಸಿಗ್ತೇವೆ. ಇವರಿಗೆ ಎಂತಾದ್ರು ಟಾಪಿಕ್ ಸಿಕ್ಕಿದ್ರೆ ಮಾತಾಡ್ಲಿಕ್ಕೆ. ಎಲ್ಲಿ ನೋಡಿ ಗೈಸ್, ದಾಮಸ್ಕಟ್ಟೆ ಐಕಳ, ಇದು ಮುಣ್ಕೂರಾಚೆಂದ ಏರ್ಪೋರ್ಟ್ಗೆ ಹೋಗ್ತೇವಲ್ಲ, ಅದು ರೋಡ್ ನೋಡಿ ಕಂಪ್ಲೀಟ್ ಆಗಿದೆ. ಲಾಸ್ಟ್ ಟೈಮ್ ವರ್ಕ್ ಆಗ್ತಾ ಇತ್ತಲ್ಲ. ನಾವು ಕಟೀಲ್ ರೂಟ್ಗೆ ಎಂಟರ್ ಆದ್ವಿ. City lights blink, they got secrets to spill. Painted asphalt. ಈಗ ಎಂತ ಗೊತ್ತುಂಟಾ, ನಾವು ಪೆರ್ಮುದೆ ರೀಚ್ ಆದ್ವಿ, ಕಟೀಲ್ ಕ್ರಾಸ್ ಆಗಿ. ಅಣ್ಣ ಆಲ್ರೆಡಿ ಲಗೇಜ್ ಕಲೆಕ್ಟ್ ಮಾಡ್ತಾ ಇದ್ದಾನೆ. ನಮ್ದು ಇವತ್ತು ಹೇಗೆ ಅಂದ್ರೆ, ಕರೆಕ್ಟ್ ಲಗೇಜ್ ಕಲೆಕ್ಟ್ ಮಾಡಿ ಹೊರಗೆ ಬರುವಾಗ ನಮ್ಗೆ ಅಲ್ಲಿ ಕೆಳಗೆಲ್ಲ ವೆಯ್ಟ್ ಮಾಡ್ಲಿಕ್ಕಿಲ್ಲ, ಡೈರೆಕ್ಟ್ ಹೋಗುದು, ಅಣ್ಣನಿಗೆ ಗಾಡಿಗೆ ಬರುದೇ ಸೀದಾ. ಹಾಗೆ ಈಗ ಬೋರ್ ಆಗ್ತಾ ಉಂಟಲ್ಲ ನಿಮ್ಗೆ ಸಹ,
ಹಾಗೆ ನಿಮಗೆ ಒಂದು ಎಂಟರ್ಟೈನ್ ಮಾಡಲಿಕ್ಕೆ ನಾನೊಂದು ಸಿಂಗರ್ಗೆ ಕರ್ಕೊಂಡು ಬಂದಿದ್ದೇನೆ ಆಯ್ತಾ. ಈಗ ನಿಮಗೋಸ್ಕರ ಒಂದು ಸಿಂಗಿಂಗ್ ಆಯ್ತಾ. ಬೋರ್ ಆಗ್ತದಲ್ಲ, ಏರ್ಪೋರ್ಟ್ ರೀಚ್ ಆಗೋ ತನಕ ಸ್ವಲ್ಪ ಎಂಟರ್ಟೈನ್ ನಮ್ಮ ಲೆಕ್ಕದಲ್ಲಿ, ನನ್ನ ಲೆಕ್ಕದಲ್ಲಿ ನಿಮಗೆ ಆಯ್ತಾ. ಫೇಸ್ ತೋರಿಸಬಾರ್ದು ಅವರು. ಹೌದು, ಫೇಸ್ ತೋರಿಸಬಾರ್ದಂತೆ ಸಿಂಗರ್ ಇದ್ದು. ಮತ್ತೆ ಎಲ್ಲರೂ ಕರೀದ್ರಿ. ಕರೆಕ್ಟ್, ಅದು ಮಾತ್ರ ಕರೆಕ್ಟ್. ಹಾಗೆ ಅದು ಕ್ಯಾಮರಾನ ಹೊಲ್ಟದೆ. ಅಂದ್ರೆ ಸಿಂಗರ್ ಎಂತ ಅಂದ್ರೆ 4 ಲೈನ್ ಮಾತ್ರ ಬರುದು. ಅದು ಸಹ ಈಗ ರಿಹರ್ಸಲ್ ಎಲ್ಲ ಈಗನೇ ಆಯ್ತು ಅಷ್ಟೇ. ಈಗ ನೆನಪುಂಟು ಗೊತ್ತಿಲ್ಲ ನನಗೆ. I keep running back to you. ಗೊತ್ತಮತ ಗರದಾಡ್ತಾ ಇತ್ತು ನಿಜಮ ಬಗ್ಗಿಸೋ ಜನ ಹೋಗಿದ್ದೆ ಕಾರು. I keep running. ನೋಡಿ, ನಾವು ಏರ್ಪೋರ್ಟ್ ಹತ್ರ ರೀಚ್ ಆದ್ವಿ. ಮಂಗಳೂರಿಗೆ ಸ್ವಾಗತ, ವೆಲ್ಕಮ್ ಟು ವಿಮಾನ ನಿಲ್ದಾಣಕ್ಕೆ. ನಾವೀಗ ಗುಡ್ಡ ಏರ್ಲಿಕ್ಕೆ ರೆಡಿ ಆದ್ವಿ. ಈಗ ನಿಮ್ಗೆ ನಾವು ಒಂದು ಸಿಂಗಿಂಗ್ ಮಾಡಿ ಎಂಟರ್ಟೈನ್ಮೆಂಟ್ ಆಯ್ತು. ಒಂದು ಸಿಂಗರ್ ಇದ್ದು ಈಗ ನಮ್ದು ಇನ್ನೊಂದು ಸಾಂಗ್ ಪ್ರಾಕ್ಟೀಸ್ ಆಯ್ತು. ಈಗ ಏರ್ಪೋರ್ಟ್ ಹತ್ರ ರೀಚ್ ಆಗುವಾಗ ಅಂದ್ರೆ ಅದು ನಮ್ಗೆ ಸಿಂಗಿಂಗ್ ಅದು ಗೊತ್ತುಂಟು, ಬಟ್ ಕರೆಕ್ಟ್ ನಾವು ಅದು ಲಿರಿಕ್ಸ್ ಕರೆಕ್ಟ್ ಚೆಕ್ ಎಲ್ಲ ಮಾಡಿ ಈಗ ಒಂದು ನಿಮ್ಗೋಸ್ಕರ ಇನ್ನೊಂದು ಸಾಂಗ್. ಓಕೆ, ಸ್ಟಾರ್ಟ್ ಮಾಡ್ಬೋವಾ? ಈಗ ನಾನ್ ಸಹ ಇದ್ದೇನೆ ಆಯ್ತಾ. ಸ್ಟಾರ್ಟ್. ಅಲ್ಲ, ನೀವೇ ಆಡಿಷನ್ಗೆ ಹೋದಾಗ ಅಷ್ಟು ಪರ್ಫೆಕ್ಟ್ ಆಗ್ಬೇಕಂತಿಲ್ಲ. ಸ್ಟಾರ್ಟ್ ಮಾಡುವ. ರೆಡಿ, 1 2 3 ಸ್ಟಾರ್ಟ್. उड़ी तू मुझा कळसाची, राणी तू मुझा स्वप्नाची, सोबाई पुतली तू गुलोबा पकडी तू साली तू मुझा बघनाची. उडी तू मुझा कळसाची, राणी तू मुझा स्वप्नाची, सोबाई पुतली तू गुलोबा पकडी तू साली तू मुझा बघनाची. तंच मोगा मोवावेली तिंच मोगा गोशे मुझे जीवी सलागो. हसो तुझे अंजा बोरी केसारा शिकळा बोरी ಚಿಂತನು ಕವಿ ಸಲಾಗೋ. ಸ್ವಲ್ಪ ಪಾಸ್ ಆಯ್ತಾ ಇಲ್ಲಿ ಓಲೇನಕ. ಎಸ್, ನಮ್ಮ ಧ್ವಜಸ್ತಂಭದಲ್ಲಿ ನಮ್ಮ ರಾಷ್ಟ್ರಧ್ವಜ ನೋಡಿ. ಅಣ್ಣ ಧ್ವಜಸ್ತಂಭದ ಹತ್ರ ನಿದ್ದಾರಂತೆ. ನಾವು ಡೈರೆಕ್ಟ್ ಧ್ವಜಸ್ತಂಭ ಹತ್ರ ಹೋಗುವ. ಅಲ್ಲಿ ಮಾರ ಧ್ವಜಸ್ತಂಭ, ಅಲ್ಲೇ ಹೋಗುವ. ಅಲ್ಲಿ ನೋಡಿ, ನನಗೆ ಇವತ್ತು ಒಳಗೆ ಹೋಗ್ಲಿಕ್ಕಿಲ್ಲ. ಅಣ್ಣ ಆಲ್ರೆಡಿ ಹೊರಗಡೆ ಬಂದಿದ್ದಾರೆ. ನೋಡಿ, ನಾವು ಅಷ್ಟು ಬೇಗ ಪಿಕ್ ಮಾಡಿ ಸಹ ಹೊರಟದ್ದೆ. ನಮ್ಮ ಬುರುಂಗು ಎಂತ ಗೊತ್ತುಂಟಾ, ನಿಲ್ಲಿ ಸ್ವಲ್ಪ. ನಾವು ಮನೆಗೆ ರೀಚ್ ಆಗ್ತಾ ಬಂದ್ವಿ. ಹಾಗೆ ಏರ್ಪೋರ್ಟ್ ಅಲ್ಲಿ ಜಾಸ್ತಿ ಎಂತ ಸಹ ವಿಡಿಯೋ ಮಾಡ್ಲಿಕ್ಕೆ ಸಿಗ್ಲಿಲ್ಲ. ಅಂದ್ರೆ ವೆಯ್ಟ್ ಮಾಡ್ಲಿಕ್ಕಿದ್ರೆ ಒಳಗೆ ಹೋಗಿ ಹೀಗೆ ಹೊರಗಡೆ ಬರುವಾಗ ಎಲ್ಲ ನನಗೆ ವಿಡಿಯೋ ಮಾಡ್ಬೋದಿತ್ತು. ಅದೆಲ್ಲ ಎಂತ ಮಾಡ್ಲಿಕ್ಕೆ ಸಿಗ್ಲಿಲ್ಲ. ಅಲ್ಲಿ ಏರ್ಪೋರ್ಟ್ ಹತ್ರ ಏರ್ಪೋರ್ಟ್ಗೆ ಹೋದದ್ದೇ, ಸೀದಾ ಗಾಡಿಯಲ್ಲಿ ಹಾಕಿ ಬಂದದ್ದೇ ನಾವು ಅಲ್ಲ. ಈಗ ನೋಡಿ, ಈಗ ಎಂತ ಸಹ ಮಾತಾಡುವುದೇ ಇಲ್ಲ ಜನ. ಇವರೆಂತ ಸಹ ಮಾತಾಡುದಿಲ್ವ ಅಂತ. ಇದು ಅಯ್ಯೋ ದೇವ್ರೆ, ಸ್ವಲ್ಪ ಮಾತಾಡಿ. ನಿಮ್ಗೆ ಅಬುದಾಬಿಯಿಂದ ಊರಿಗೆ ಬಂದು ನಿಮ್ಮ ಅಂತ ಹೇಳ್ತಾರೆ, ಹೇಗೆ ಆಗ್ತಾ ಉಂಟು ಒಮ್ಮೆಲೆ ಊರಿಗೆ ಬಂದು? ಎಂತ ಇಲ್ಲ, ಇಷ್ಟೇ ಆಯ್ತಾ? ಆನ್ಸರ್ ಇಷ್ಟೇ, ಇದಕ್ಕಿಂತ ಜಾಸ್ತಿ ಎಂತ ಇಲ್ಲ. ಏನ್ ಕೊಂಡೆ ಗುಮ್ಕಳ ಇಲ್ಲ.
ಓಕೆ, ಈಗ 5 ಮಿನಿಟ್ಸಲ್ಲಿ ಮನೆಗೆ ರೀಚ್ ಆಗ್ತೇವೆ. ರೀಚ್ ಆಗಿ ನಾನು ಹೇಗೇನು ಹೊರಡೋದು. ಇವತ್ತು ಮಂಜಲ್ ಪಲ್ಕೆ ಪಕಾಲ ಸೆಂಟ್ ಆಂಟೋನಿದು ಚರ್ಚ್ ಉಂಟಲ್ಲ, ಅಲ್ಲಿದು ಫೀಸ್ಟ್. ಸೊ ನಾನು ನಿಮಗೆ ಡೈರೆಕ್ಟ್ ಅಲ್ಲಿ ಹೋಗಿ ನಿಮ್ಮ ಜೊತೆ ನಾನು ವಿಡಿಯೋ ಶೇರ್ ಮಾಡ್ತೇನೆ. ಓಕೆ, ಇದು ಹೊಸತು ಚರ್ಚ್. ಹೊಸತು ಅಂದರೆ 1 ಇಯರ್ ಆಯ್ತು ಅಂತ, ಲಾಸ್ಟ್ ಇಯರ್ ಓಪನಿಂಗ್ ಆಗಿತ್ತು. ಸೂಪರ್ ಇದೆ. ಓಕೆ, ಇನ್ನು ನಾನು ನಿಮಗೆ ಮತ್ತೆ ಸಿಗ್ತೇನೆ. ಬಾಯ್ ಬಾಯ್. ನಮ್ಮ ಮನೆಗೇನು ಹೋಗ್ಲಿಕ್ಕೆ, ಇವರು ಬೇರೆಯವರ ಮನೆಗೆ ಹೋಗ್ತಿದ್ದಾರೆ ಮಾರೆ. ಶಿ ಹೇಗೆ ಇಶಿನ್ ರೈಟ್ ಅಲ್ಲ ಮಾರೆ, ಇಲ್ಲಿ ಬರೋದ ತರ ಮಾಡ್ತಾ ಇದ್ದಾರೆ ಇವರು. ಒಂದೇ ಸಲ ಬಂದದಂತೆ, ಅದು ರಾತ್ರಿ ಬಂದದ್ನ ಬ್ಯಾಚಲರ್ ಪಾರ್ಟಿಗ. ಇನ್ನು ನೆಕ್ಸ್ಟ್ ಟೈಮ್ ಬರುವಾಗ ಓ ನವಿಲು ನೋಡಿ ಅಂತೆ ವೆಲ್ಕಮ್ ಮಾಡ್ಲಿಕ್ಕೆ. 1 2 3 4 5 आम्ही क्रिस्ताचे प्रतिरूप दुबळ्यांचो तो पक्ष घेतलो, तांकां तो आदार दितलो आनी दुबळ्यांचे निर्गतिकांचे गतदारणांतल्यांचे सांडून गेल्ल्यांचे तांकां तो आदार दितलो. तो खंयच्या रितीन तो आदार दितलो म्हणलें आमी समजूंक प्रयत्न करया. दितल्यात म्हणून हांव तुमकां बरो वचता. ते देखून कितेंच गर्दे करिनाकात. तुमकां आंगणाकडे वचूंक आसल्यार आंगण गलयेत, वाती पेटोवंक आसल्यार वाती पेटोवंक. ताचे उपरांत आमचे स्वयंसेवक तुमकां लायन कर सकयल धाडटले. क्रायस्तांक 2 काउंटरां वेगळीच आसात. थंयसर स्वयंसेवक तुमकां जोडनाक सात. ಏನು ಗೊತ್ತಾ, ಪೂಜೆ ಆಯಿತು. ಪೂಜೆ ಆದಮೇಲೆ ಬಂದ ಎಲ್ಲ ಭಕ್ತಾದಿಗಳಿಗೆ ಊಟ ಇತ್ತು ಆಯಿತಾ. ಊಟ ಅಂತೂ ಸೂಪರ್. ಕ್ರೌಡ್ ಅಂತೂ 3000 ಪ್ಲಸ್ ಇತ್ತಂತ. तुमकां कितलें जाय तें जेवण तुमी स्विकार काण घ्या. काण घेवन वेस्ट करनाका. काण घेवन वेस्ट करनाकात. नाहीतर आमचे ते वेस्ट काउंटर भरचे नाका तुमच्या शेतात या आणि ती उभं राहून जेवते असतात. ಊಟ ಆಯಿತು. ಊಟ ಆದಮೇಲೆ ನಾನು ಮತ್ತು ಅಣ್ಣ ಒಂದು ರೌಂಡು ಚರ್ಚ್ ಒಳಗಡೆ ಹೋದ್ವಿ. ಬಿಕಾಸ್ ಪ್ರೇಯರ್ ಆಗುವಾಗ ಚರ್ಚ್ ಒಳಗಡೆ ಫುಲ್ಲಾಗಿ ಔಟ್ಸೈಡ್ ಸಹ ಫುಲ್ ಇತ್ತು. ಸೊ ಊಟ ಆದಮೇಲೆ ಒಂದು ರೌಂಡು ಚರ್ಚಿಗೆ ಸಹ ವಿಸಿಟ್ ಮಾಡಿದ್ವಿ. ನೋಡಿ ತುಂಬ ಚೆಂದ ಉಂಟು ಚರ್ಚ್ ಒಳಗಡೆ. ನಾವು ಮತ್ತೆ ಅಲ್ಲಿಂದ ಮನೆಗೆ ವಾಪಸ್ ಹೊರಟ್ವಿ. ವಾಪಸ್ ಬರುವಾಗ ಮಧ್ಯಾಹ್ನದ ಹೊತ್ತಾದ್ದರಿಂದ ತುಂಬಾ ಬಿಸಿಲಿತ್ತು. ಹಾಗೆ ನಾವು ಬೆಳ್ಮನಲ್ಲಿ ಫ್ರೆಶ್ ಲೈಮ್ ಸೋಡಾ ಕುಡಿದ್ವಿ. ನನ್ನ ಅಣ್ಣ ಹೈಸ್ಕೂಲ್ ಬೆಳ್ಮನಲ್ಲಿ ಮಾಡಿದ್ದು. ಆಗದಿಂದ ಇವರದ್ದು ಗುರ್ತಂತೆ. ಅವರಿಗೆ ಸಹ ಭಾರಿ ಗುರ್ತಾಯಿತು ಬೇಗ. ಓಕೆ ಗೈಸ್, ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಆಯ್ತಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. Lots of love, Mogaso, Dev Barekoro.